ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿದ್ದರೂ ಸೂಪರಾಗಿ ಕಾಣುವಂಥ ಡಿಸೈನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಂತಂದರೆ ಇದು ತುಂಬ ಚೆನ್ನಾಗಿದೆ. ಇದು ಡಿಸೈನು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ನಾನು ತೋರಿಸುವಂಥ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ ನಿಜವಾಗ್ಲೂ ಮದುವೆ ಫಂಕ್ಷನ್ ಆರ್ಡರ್ಸ್ನೆಲ್ಲ ನೀವು ಒಪ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಸ್ಯಾರಿಲಿ ಬಂದು ಮೆಟಲ್ ಕಲರ್ ಜರಿ ಥ್ರೆಡ್ ಇದೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬಾರ್ಡ್ರಲ್ಲಿ ಮೆಟಲ್ ಕಲರ್ ಜರಿ ಥ್ರೆಡ್ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಇದೆ. ಇದು ಬ್ಲೌಸು ಒಂದು ಕಡೆಯಿಂದ ಇನ್ನೊಂದು ಥರ ಶೇಡಿಂಗು, ಮತ್ತೊಂದು ಕಡೆಯಿಂದ ಇನ್ನೊಂದು ಥರ ಶೇಡಿಂಗು, ಡಬಲ್ ಶೇಡಿಂಗ್ ಕಲರ್ ಥರ ಇದು ಬ್ಲೌಸ್ ಪೀಸ್ ಕಾಣಿಸ್ತಾ ಇದೆ. ನಿಮ್ಗೆ ವಿಡಿಯೋದಲ್ಲೇ ಕಾಣಿಸ್ತಾ ಇರ್ಬೋದು. ಒಂದು ಡೈರೆಕ್ಷನಿಂದ ಒಂದು ಕಲರು, ಇನ್ನೊಂದು ಡೈರೆಕ್ಷನಿಂದ ಒಂದು ಕಲರ್, ಆ ಥರ ಪಿಂಕು ಮತ್ತು ಗ್ರೀನ್ ಮಿಕ್ಸಿಂಗಲ್ಲಿ ಈ ಬ್ಲೌಸ್ ಪೀಸು ಕಾಣಿಸ್ತಾ ಇದೆ. ಮೆಟಲ್ ಕಲರ್ ಬಾರ್ಡರಲ್ಲಿ ಮೆಟಲ್ ಕಲರ್ ಬಾರ್ಡರ್ ಇರೋದ್ರಿಂದ ಮೆಟಲ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡಿ ನಾನು ಬಾರ್ಡರ್ ಲೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮೆಟಲ್ ಕಲರ್ ಬಾರ್ಡರ್ ಲೈನ್ ಸ್ಟಿಚ್ ಆದಮೇಲೆ ನೆಕ್ಸ್ಟು ನಾನು ಥ್ರೆಡ್ ಫಿಲ್ಲಿಂಗ್ನ ಮಾಡ್ಕೋತಾ ಇದ್ದೀನಿ. ಪೈಪಿಂಗ್ ಥ್ರೆಡ್ ಮೇಲೆ ಥ್ರೆಡ್ ಫಿಲ್ಲಿಂಗ್ ಅಂತ ಮಾಡ್ಕೋತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಅಷ್ಟೇ ಚೆನ್ನಾಗಿತ್ತು. ನಾನು ಇದಕ್ಕೆ ಯಾವುದೇ ಥರದ ಸ್ಟೋನ್ ಚೈನ್ನ ಯೂಸ್ ಮಾಡಿಲ್ಲ. ಜಸ್ಟ್ ನಾನು ಬಾಲ್ ಚೈನ್ ಮಾತ್ರ ಯೂಸ್ ಮಾಡಿದ್ದೀನಿ ಅಷ್ಟೇ. ಯಾವುದೇ ಥರದ ಸ್ಟೋನ್ ಚೈನ್ ಯೂಸ್ ಮಾಡಿಲ್ಲ. ಯಾಕಂದರೆ ಇದು ತುಂಬ ಕಮ್ಮಿ ರೇಟಿನ ಡಿಸೈನು. ಅದಕ್ಕೋಸ್ಕರ ನಾನು ಸ್ಟೋನ್ ಚೈನ್ ಎಲ್ಲ ಯೂಸ್ ಮಾಡಿಲ್ಲ. ಬಾಲ್ ಚೈನ್ ಮಾತ್ರ ಹಾಕ್ಕೊಟ್ಟಿದ್ದೀನಿ. ಅವ್ರು ಹೇಳಿದ್ರು 1000 ರೂಪೀಸ್ ಒಳಗಡೆ ನನಗೆ ಡಿಸೈನ್ನ ಹಾಕ್ಕೊಡಿ ಅಂತ ಹೇಳಿದರು. 1000 ರೂಪೀಸ್ ರೇಂಜೆಲ್ಲರೂ ಹಾಕ್ಕೊಡಿ ಅಂತ ಹೇಳಿದ್ರಲ್ಲ, ವಿತ್ ಸ್ಟಿಚಿಂಗ್ ಸೇರಿ 1000 ರೂಪೀಸ್ ಅಲ್ಲಿ ಹಾಕ್ಕೊಡಿ ಅಂತ ಹೇಳಿದರು. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಸಿಂಪಲಾಗಿ ಡಿಸೈನ ಹಾಕಿ ಕೊಟ್ಟೆ. ಯಾಕಂದರೆ ವಿತ್ ಸ್ಟಿಚಿಂಗ್ ಅಂದರೆ ನಮಗೆ ಏನು ವರ್ಕೌಟ್ ಆಗುತ್ತೋ ನೋಡಿ ಅದನ್ನು ನಾವು ಹಾಕ್ಕೊಡ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಮಗೆ ಲಾಸ್ ಆಗಿಬಿಡುತ್ತೆ. ಓಕೆನಾ. ನಾವು ಯಾವುದೇ ಒಂದು ಡಿಸೈನ್ ಹಾಕಬೇಕಾದ್ರೂ ನಮಗೆ ಟೈಮ್ ಎಷ್ಟು ತೊಗೋತಾ ಇದೆ ಆ ಡಿಸೈನ್ ಮಾಡೋಕ್ಕೆ, ಮತ್ತು ಎಷ್ಟು ಏನಪ್ಪ ಇದು ಬಂಡವಾಳ ಹಾಕಬೇಕು. ಸಿಲ್ಕ್ ಥ್ರೆಡು, ಬಾಲ್ ಚೈನು, ಸ್ಟೋನ್ ಚೈನು ಅದೆಲ್ಲ ಹಾಕಬೇಕಾಗಿದೆಯಾ. ಮತ್ತು ನೆಕ್ಸ್ಟು ಜರಿ ಥ್ರೆಡು ಯಾವ ಕಲರ್ ಯೂಸ್ ಮಾಡ್ತಾಯಿದ್ವಿ, ಜರಿ ಕಲರ್ ಮೇಲೆ ಡಿಪೆಂಡ್ ಅಮೌಂಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಜರಿ ಥ್ರೆಡ್ನ ಯಾವ ಕಲರು ಯೂಸ್ ಮಾಡ್ತಾಯಿದ್ವಿ ಮತ್ತು ಅದು ಜರಿ ಕಲರು ಯಾವುದಿದೆ, ಅದು ಜರಿ ಕಲರ್ ಯಾವುದಿದೆಯೋ ಅದ್ರ ಮೇಲೆ ನೀವು ಅಮೌಂಟನ್ನು ಹಾಕಬೇಕು. ಯಾಕಂದರೆ ಜರಿ ಕೂಡ ಹೈ ಕಾಸ್ಟು ಇದೆ, ಲೋ ಕಾಸ್ಟು ಇದೆ, ಮತ್ತು ಕಲರ್ ಮೇಲೆ ಡಿಪೆಂಡ್ ಆಗಿ ಕಾಸ್ಟು ಕೂಡ ಚೇಂಜಸ್ ಮಾಡ್ತಾರೆ. ಅದನ್ನೆಲ್ಲ ನೋಡಿ ನೀವು ಅಮೌಂಟ್ ಅನ್ನೋದು ಕಸ್ಟಮರ್ಗೆ ಹಾಕ್ಕೊಡಿ. ಇಲ್ಲಾಂದರೆ ನೀವು ಲಾಸ್ ಮಾಡ್ಕೋತೀರ. ಒಂದು ಬ್ಲೌಸ್ಗೆ ನಾವು ಒಂದು ಬ್ಲೌಸ್ಗೆ ಯಾವ ರೀತಿಯಾಗಿ ಅಮೌಂಟ್ ತೊಗೋಬೋದು ಕಸ್ಟಮರ್ ಹತ್ರ ಅಂತಂದರೆ, ಯಾವ ರೀತಿಯಾಗಿ ನಾವು ಬಂಡವಾಳ ಹೂಡಿಕೆ ಮಾಡಿ ಯಾವ ರೀತಿಯಾಗಿ ಅದನ್ನು ಆದಾಯ ಗಳಿಸೋದು ಅಂತಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಡಿಯೋದಲ್ಲಿ ಅಂದರೆ, ಫಸ್ಟ್ ನಾವು ಜರಿ ಥ್ರೆಡ್ಡು, ಆಮೇಲೆ ಸಿಲ್ಕ್ ಥ್ರೆಡ್ಡು, ಎಷ್ಟು ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ವಿ ಮತ್ತು ಎಷ್ಟು ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡ್ತಾಯಿದ್ವಿ, ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ನ ಎಷ್ಟು ಮೀಟ್ರ್ ಯೂಸ್ ಮಾಡ್ತಾಯಿದ್ವಿ, ಮತ್ತು ನಾವು ಯಾವ ಡಿಸೈನ್ನ ಮಾಡ್ತಾಯಿದ್ವಿ ಅದನ್ನು ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ. ನೆಕ್ಸ್ಟು ನಾವು ಅದು ಜಾಸ್ತಿ ಏನಾದ್ರು ಟೈಮ್ ತೊಗೊಂಡ್ರೆ ಅದ್ರ ಮೇಲೂ ನಾವು ಅಮೌಂಟ್ ಅನ್ನೋದನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅವ್ರ ನೆಕ್ ಡೀಪ್ ಬ್ರಾಡ್ ಎಷ್ಟಿದೆ, ನೆಕ್ ಲೆಂತು ಜಾಸ್ತಿ ಇದೆ, ಮತ್ತು ನೆಕ್ ಶೇಪು ಕಟ್ ವರ್ಕ್ ಡಿಸೈನ್ ಇರುತ್ತೆ, ಬೋಟ್ ನೆಕ್ ಡಿಸೈನ್ ಇರುತ್ತೆ, ಡೀಪ್ ನೆಕ್ ಇರುತ್ತೆ. ತುಂಬ ಡಿಫ್ರೆಂಟ್ ಡಿಸೈನ್ಸ್ ಇದ್ದಾಗ ನಮಗೆ ತುಂಬ ಟೈಮ್ ಅನ್ನೋದು ತೊಗೊಳುತ್ತೆ. ಅವಾಗೆಲ್ಲ ನಾವು ಕಸ್ಟಮರ್ಗೆ ಅದನ್ನೆಲ್ಲ ನಾವು ಥಿಂಕ್ ಮಾಡಿ ಅಮೌಂಟ್ ಅನ್ನೋದು ಅವ್ರಿಗೆ ಹಾಕಬೇಕಾಗತ್ತೆ. ಇವಾಗ ಏನಾಗಿದೆ ಅಂತಂದರೆ, ಮುಂಚೆ ಈ ರೀತಿಯಾಗೇ ಮಾಡ್ತಿದ್ರು. ಯಾವ ರೀತಿಯಾಗಿ ನಾನು ಇವಾಗ ಹೇಳಿದ್ನಲ್ವಾ ಆ ರೀತಿಯಾಗೇ ಮಾಡ್ತಿದ್ರು. ಏನು ಬಾಲ್ ಚೈನು, ಸ್ಟೋನ್ ಚೈನ್ ಅದೆಲ್ಲ ಎಷ್ಟು ತೊಗೊಳುತ್ತೆ, ಸಿಲ್ಕ್ ಥ್ರೆಡು, ಜರಿ ಥ್ರೆಡಲ್ಲಿ ಯಾವ ಥರ ತೊಗೊಳುತ್ತೆ ಅದ್ರ ಮೇಲೆ ಅಮೌಂಟ್ ಹಾಕ್ತಿದ್ರು. ಈಗ ಆ ಥರ ಆಗಿಲ್ಲ. ಈ ಬಿಸ್ನೆಸ್ಸಲ್ಲಿ, ಟೈಲರಿಂಗ್ ಬಿಸ್ನೆಸ್ಸಲ್ಲಿ ಒಬ್ರಿಗೆ ಒಬ್ಬರು ಉಟ್ಕೋತಾರೆ. ಅದು ಬಂಡವಾಳ ಎಷ್ಟು ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅವ್ರಿಗೆ ಕಸ್ಟಮರ್ ಅನ್ನೋದು ಅವ್ರಿಗೆ ಬೇಕಾಗಿರುತ್ತೆ. ಆ ಕಸ್ಟಮರ್ ಅನ್ನೋರನ್ನ ಅವರು ಪಡ್ಕೊಳ್ಳೋಕ್ಕೋಸ್ಕರ ಅವರು ಬಂಡವಾಳ ಹೂಡಿಕೆ ಮಾಡಿರೋದನ್ನು ಕೂಡ ಅವರು ನೋಡಲ್ಲ. ಏನು ಮಾಡ್ತಾರೆ, ಚೀಪ್ ಆ್ಯಂಡ್ ಬೆಸ್ಟಾಗೆ 300 ರೂಪಾಯಿಗೆ ಡಿಸೈನ್ ಹಾಕ್ಕೊಡ್ತೀವಿ, 400 ರೂಪಾಯಿಗೆ ಡಿಸೈನ್ ಹಾಕ್ಕೊಡ್ತೀವಿ ಅಂತ ಜನರನ್ನ ಉಬ್ಬಿಸ್ಬಿಡ್ತಾರೆ. ಆ ಥರ ಆದಾಗ ನಾವು ಈ ರೀತಿಯಾಗಿ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು, ನಾವು ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ವರ್ಕ್ ಏನಾದರೂ ಹಾಕಿ ಬ್ಲೌಸ್ಗೆ ಅಮೌಂಟನ್ನು ತೊಗೊಂಡ್ರೆ ಕಸ್ಟಮರ್ ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ. ಯಾಕಂದರೆ ಬೇರೆ ಕಡೆ ಹೋಗಿ ಅವ್ರು ವಿಚಾರಿಸಿರ್ತಾರೆ, ಈ ಡಿಸೈನ್ಗೆ ಎಷ್ಟಾಗುತ್ತೆ, ಈ ಡಿಸೈನ್ಗೆ ಎಷ್ಟಾಗಿರುತ್ತೆ ಅಂತ. ಅಲ್ಲೆಲ್ಲ ವಿಚಾರಿಸಿ ಜಾಸ್ತಿ ಕಾಸಾಗಿರೋದಕ್ಕೆ ಅವರು ಇಲ್ಲಿಗೆ ಬಂದಿರ್ತಾರೆ. ಓಕೆನಾ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಇವಾಗ ತುಂಬ ಡಿಮ್ಯಾಂಡ್ ಅಂದರೆ ನಾವು ಹಾಕೋ ವರ್ಕ್ ಮೇಲೂ ಇರಲ್ಲ, ನಾವು ಯೂಸ್ ಮಾಡೋ ಮೆಟೀರಿಯಲ್ ಮೇಲೂ ಇರಲ್ಲ. ತುಂಬ ಡಿಮ್ಯಾಂಡ್ ಅಂದರೆ ಅಕ್ಕಪಕ್ಕವರೇ ತುಂಬ ಡಿಮ್ಯಾಂಡ್ ಮಾಡಿಬಿಡ್ತಾರೆ. ಆದ್ದರಿಂದ ನಾವು ಅವರಿಗಿಂತ ಕಮ್ಮಿ ಹೊಲಿದ್ರೆ ಕಸ್ಟಮರ್ ಬರ್ತಾರೆ, ಅವ್ರಿಗಿಂತ ಕಮ್ಮಿ ಹೊಲಿಲಿಲ್ಲ ಅಂತಂದರೆ ಅವ್ರ ಹತ್ರಕ್ಕೆ ಹೋಗ್ತಾರೆ. ಇವಾಗ ಆ ಥರ ಆಗಿದೆ. ಆಮೇಲೆ ರೆಗ್ಯುಲರ್ ಕಸ್ಟಮರು ನಮ್ಮ ಹತ್ರನೇ ಬಂದು ಹೊಲಿಸ್ಕೋತಾರೆ. ಇವರು ಯಾವಾಗಲೂ ಇವ್ರಿಗೆ ಅಮೌಂಟ್ ಒಂದು ರೇಂಜಲ್ಲಿ ಹಾಕೋಣ ಅಂತ ಅನ್ನೋಕ್ಕೂ ಆಗೋಲ್ಲ. ಯಾಕಂದರೆ ಅವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತೆ, ಸುಮ್ಮನೆ ಅವ್ರು ಅಲ್ಲಿ ಹೋಗ್ತಾರೆ ಅಷ್ಟೇ. ಅವ್ರು ಮತ್ತೆ ಇಲ್ಲಿ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ಒಂದು ಅಮೌಂಟ್ ಕಮ್ಮಿ ಮಾಡ್ಕೊಳ್ಳಿ ಬ್ಲೌಸ್ಗೆ ಅಂದ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಹೊರ್ಟೋಗ್ತಾರೆ. ಇಲ್ಲಿಗೆ ಬರ್ತೀವಲ್ವ ಯಾವಾಗೂ ಅಂತ.
ಬರೋರು ಬರ್ತಾರೆ, ಬರ್ದೇ ಇರೋರು ಇಲ್ಲ. ಬಟ್ ಆದರೆ ನಮ್ಮ ಬಿಸ್ನೆಸ್ನ ಮಾಡಬೇಕಾದ್ರೆ ನಾವು ಲಾಸ್ ಮಾಡ್ಕೋಬಾರ್ದು. ಯಾರೇ ನಮ್ಮ ಎದುರಾಳಿ ಕಮ್ಮಿ ಅಮೌಂಟ್ಗೆ ಅವರು ಏನಾದರೂ ಡಿಸೈನ್ ಮಾಡ್ಕೊಳ್ಳಿ, ಅವ್ರು ಯಾವ ರೀತಿಯಾಗಾದರೂ ಸಂಪಾದನೆ ಮಾಡ್ಕೊಳ್ಳಿ. ಬಟ್ ನಿಮ್ಮ ಬಿಸ್ನೆಸ್ನ ನೀವು ಲಾಸ್ ಮಾಡ್ಕೋಬೇಡಿ. ನಿಮ್ಮ ಬಿಸ್ನೆಸ್ಸು ಲಾಸ್ ಆದರೆ ತುಂಬ ಕಷ್ಟ ಆಗುತ್ತೆ ಮುಂದೆ. ಯಾಕಂದರೆ ನಾವೆಲ್ಲನೂ ಲೆಕ್ಕ ಹಾಕಿ ಒಂದು ಬಿಸ್ನೆಸ್ ಅನ್ನೋದನ್ನ ಮಾಡಬೇಕು. ನಮ್ಮ ಕೈ ಸಿಗ್ದಂಗೆ ಬರೀ ಕಸ್ಟಮರೇ ಸಿಗ್ತಾಯಿದ್ರೆ ಅಮೌಂಟ್ ಏನೂ ಗಳಿಸೋಕ್ಕಾಗಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಇದ್ದಾಗ ಆ ಕಸ್ಟಮರ್ ಮಾತ್ರ ಸಿಗ್ತಾ ಇರ್ತಾರೆ. ಆವಾಗ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮಗೆ, ನಿಮ್ಮ ಬಂಡವಾಳ ನೀವೇನು ಹಾಕಿದ್ದೀರೋ ಅದನ್ನು ಕಸ್ಟಮರ್ಗೆ ಹಾಕಿ ಕೊಟ್ಬಿಟ್ಟು ಬ್ಲೌಸ್ಗೆ ಅನ್ನೋದು ಅಮೌಂಟನ್ನು ತೊಗೊಳ್ಳಿ. ನಾನು ಇದನ್ನು ವಿತ್ ಸ್ಟಿಚಿಂಗು 1000 ರುಪೀಸ್ಗೆ ತೊಗೊಂಡಿದ್ದು. ಓಕೆನಾ. ನೋಡಿ ಇದೆಲ್ಲ ಮದುವೆ ಫಂಕ್ಷನ್ಗೆ ನಾನು ಇದೆಲ್ಲ ಮದುವೆ ಫಂಕ್ಷನ್ಗೆ ಆರ್ಡರ್ಸ್ನ ಕೊಟ್ಟೆ. ಇವೆಲ್ಲ ಮದುವೆ ಫಂಕ್ಷನ್ದೇ. ಇದು ಒಂದು ವಾರ ನಾನು ಅವ್ರದ್ದು ಕೆಲಸ ಮಾಡಿದೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಏನಂದರೆ ಮಷಿನ್ ವರ್ಕ್ ಕಲ್ತ್ಕೊಂಡು ನನ್ನ ಫ್ಯೂಚರ್ನ ಇನ್ನೂ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು ಮತ್ತು ಬೇರೆ ಫ್ಯಾಷನ್ ಬ್ಲೌಸ್ ಡಿಸೈನ್ಸ್ಗಿಂತ ಮಷಿನ್ ಎಂಬ್ರಾಯ್ಡ್ರಿಗೆ ತುಂಬ ಡಿಮ್ಯಾಂಡ್ ಇದೆ. ಆ ಮಷಿನ್ ಎಂಬ್ರಾಯ್ಡ್ರಿ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ ಅಂದರೆ 100% ಹೇಳ್ತೀನಿ ನಮ್ಮ ಜೀವನನ ನಾವು ಮಾಡ್ಬೋದು. ನಮ್ಮ ಲೈಫ್ನ ನಮ್ಮ ಫ್ಯೂಚರ್ನ ನಾವು ರೂಪಿಸ್ಕೋಬೋದು. ಮಷಿನ್ ಎಂಬ್ರಾಯ್ಡ್ರಿ ತುಂಬ ವ್ಯಾಲ್ಯೂ ಇದೆ. ಮುಂದೆ ಯಾರ್ಯಾರು ನಾನು ಹೇಳ್ಕೊಡೋ ವಿಚಾರಗಳು ಚೆನ್ನಾಗಿದೆ, ನಾವು ಹೇಳ್ಕೊಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಾಯಿದೆ ಮತ್ತು ಇನ್ನೂ ಡಿಸೈನ್ಸು ನಿಮಗೆ ಬೇಕಾಗಿದೆ, ಇನ್ನೂ ಹೊಸ ರೀತಿಯ ಡಿಸೈನ್ ನಿಮ್ಗೆ ಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ನನಗೆ ಕಳಿಸ್ಕೊಡ್ಬೋದು ನೀವು ಯಾವ ರೀತಿಯ ಡಿಸೈನ್ ಬೇಕು ಅಂತ. ನಾನು ಬೇಕಾದ್ರೆ ಆ ಡಿಸೈನ ಒಂದು ಸಿಂಪಲ್ಲಾಗಿ ಒಂದು ಲೈನು ಸ್ಟ್ರೈಟ್ ಲೈನಲ್ಲಿ ಮಾಡಿ ತೋರಿಸಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೋಡಿ ನಾನು ಇವಾಗ ಫ್ರೀಯಾಗಿ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಆಲ್ರೆಡಿ. ಅದನ್ನೆಲ್ಲ ನೋಡಿ ನೀವು ಕಲೀರಿ. ನಿಜವಾಗ್ಲೂ ಹೇಳ್ತೀನಿ ತುಂಬ ಫ್ಯೂಚರ್ ಇದೆ. ಮಷಿನ್ ವರ್ಕ್ ಕಲಿ. ಯಾಕೆ ಲೈಫ್ ಅಂದರೆ ಟೈಮ್ ವೇಸ್ಟ್ ಮಾಡ್ತೀರಾ? ಇರೋದು ಸ್ವಲ್ಪ ಟೈಮೇ. ಆ ಸ್ವಲ್ಪ ಟೈಮ್ನ ನೀವು ಯೂಸ್ ಮಾಡ್ಕೊಂಡು ಯಾಕೆ ನಿಮ್ಮ ಫ್ಯೂಚರ್ನ ನೀವು ರೂಪಿಸ್ಕೋಬಾರ್ದು? ಮನೇಲೇ ಕೂತ್ಕೊಂಡು ಏನು ಹಣವನ್ನು ಯಾಕೆ ಗಳಿಸ್ಬಾರ್ದು ಅಂತ ನಾನು ಹೇಳೋದು. ಯಾಕಂದರೆ ಸುಮ್ಮನೆ ಕೂತ್ಕೊಂಡು ಆ ಮಾತು ಈ ಮಾತು ಅಂತ ಮಾತಾಡೋ ಬದಲು ಈ ರೀತಿಯಾದ ಬಿಸ್ನೆಸ್ನೆಲ್ಲ ಕಲ್ತ್ಕೊಂಡ್ರಿ ಅಂದರೆ ನಿಮ್ಮ ಮೈಂಡ್ಗೆ ಕೆಲಸ ಅನ್ನೋದು ಸಿಗುತ್ತೆ. ಬೇರೆ ಕಡೆ ಥಿಂಕ್ ಮಾಡೋಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ ಜೀವನ ನಾವು ಬೇರೆಯವ್ರು ಮಾತಾಡೋದಕ್ಕೂ ನಾವು ಕಿವಿ ಕೊಡೋಕ್ಕಾಗಲ್ಲ. ಇಲ್ಲಾಂದರೆ ಯಾವಾಗ ಯೋಚನೆ ಮಾಡಿಕೊಂಡು ಆ್ಯಕ್ಟಿವ್ ಆಗಿಲ್ಲದೆ ಇನ್ಯಾಕ್ಟಿವ್ ಆಗಿ ಇದ್ಕೊಂಡು ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾಗತ್ತೆ. ತುಂಬ ಏನೋ ಬೇಡದಿರೋ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾಗತ್ತೆ. ಆ ಥರ ಆಗೋ ಬದಲು ನಾವು ನಮಗೆ ಏನಪ್ಪ ಯಾವ ಥರ ಆದರೂ ನ್ಯೂ ಡಿಸೈನ್ ಬಂತಾ ಆ ನ್ಯೂ ಡಿಸೈನ್ನ ಟ್ರೈ ಮಾಡಬೇಕು. ನೆಕ್ಸ್ಟು ಅದನ್ನು ಕಲಿಬೇಕು. ಮತ್ತು ಒಂದು ಸರಿ ಅದು ಬಂದಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸರಿ ಬರೋಲ್ಲ ಅಂತಲ್ಲ. ಒಂದು ಸರಿ ಬಂದಮೇಲೆ ಮತ್ತೆ ಅದು ಬಂದೇ ಬರುತ್ತೆ. ಬರದೇ ಇರೋಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದರೆ ಅದು ತುಂಬ ಅಂದರೆ ಒಂದು ಸರಿ ನಮಗೆ ಕೈ ಮೂವ್ಮೆಂಟ್ ಆಗಿರುತ್ತಲ್ವ, ನೆಕ್ಸ್ಟ್ ಟೈಮ್ ಆ ಡಿಸೈನ್ ಮಾಡಬೇಕಾದ್ರೆ ಈಸಿಯಾಗಿ ನಮ್ಗೆ ಗೊತ್ತಿಲ್ದಂಗೆ ನಾವು ರಿಂಗ್ನ ಮೂವ್ ಮಾಡ್ತಾಯಿರ್ತೀವಿ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡದೆ ಯಾವ ಕಾರಣಕ್ಕೂ ಮುಂದೆ ಬರೋಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಈ ಡಿಸೈನು ನಾನು ಒಂದು ರೇಂಜಲ್ಲಿ ಮಾಡಿದ್ದೀನಿ 1000 ರುಪೀಸ್ ಒಳಗಡೆ. ಆದರೂ ಅದೆಷ್ಟು ಅಟ್ರಾಕ್ಷನ್ ಲುಕ್ ಅನ್ನೋದು ಕೊಡ್ತಾಯಿದೆ ಅಂತ. ಯಾಕಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕು. ನಾವು ಮನೇಲಿ ಕೂತ್ಕೊಂಡು ಏನು ಕೆಲಸ ಮಾಡೋದು, ಆರ್ಡರ್ಸ್ ಬರ್ತಾಯಿದೆ ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಜರಾಬೇರಿ ಅಂದರೆ ತುಂಬ ಗಜಿಬಿಜಿಯಾಗಿ ಮಾಡಿಬಿಟ್ರೆ ಅದು ಡಿಸೈನು ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ. ಅದು ತುಂಬ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನೀವು ಅದಕ್ಕೆ ಎಫರ್ಟ್ ಹಾಕಬೇಕು ಮತ್ತು ಕಾನ್ಸಂಟ್ರೇಷನ್ ಅನ್ನೋದು ಕೊಟ್ಟಿರಬೇಕು. ಮೈಂಡನ್ನ ಬೇರೆ ಕಡೆ ಕೊಡಬಾರ್ದು. ಪ್ರತಿಯೊಂದಕ್ಕೂ ನಾವು ಏನಪ್ಪ ನೀಟಾಗಿ ಫಿನಿಶಿಂಗ್ ಕೊಡ್ತಾ ಹೋಗಬೇಕು. ಮಷೀನ ಅಷ್ಟು ನೀಟಾಗಿ ನೀವು ಹ್ಯಾಂಡ್ಲ್ ಮಾಡೋದನ್ನ ಕಲಿಬೇಕು. ನೀವು ಎಷ್ಟು ನೀಟಾಗಿ ಮಿಷಿನ್ನ ಹ್ಯಾಂಡ್ಲ್ ಮಾಡ್ತೀರೋ ಅಷ್ಟು ನೀಟಾಗೆ ಅದು ಡಿಸೈನ್ ಅನ್ನೋದು ಪರ್ಫೆಕ್ಷನಾಗಿ ಬರುತ್ತೆ. ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತೋ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಏನಂತ, ಮೇಡಮ್ ನನಗೆ ಈ ಡಿಸೈನ್ ಇಷ್ಟ ಆಗಿದೆ ಮತ್ತು ನೆಕ್ಸ್ಟು ಇನ್ನೂ ಡಿಸೈನ್ಸ್ಗಳನ್ನ ತೋರಿಸಿ, ನನಗೆ ಡಿಸೈನ್ಗಳು ಬೇಕು, ನಾನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಕಮೆಂಟ್ಸ್ ಬಾಕ್ಸಲ್ಲಿ ಚೆನ್ನಾಗಿದೆ ಮೇಡಮ್ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಡಿಫ್ರೆಂಟಾಗಿರೋ ನೆಕ್ ಶೇಪ್ಗಳನ್ನೆಲ್ಲ ನೆಕ್ ಡಿಸೈನ್ಗಳನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆವಾಗ ನೀವು ಪ್ರಾಕ್ಟೀಸ್ ಮಾಡಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಅವ್ರು ಓನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ತುಂಬ ಜನ. ಬಟ್ ಆದರೆ ನಾನು ಹೇಳೋದೇನಂತಂದರೆ, ನಾನೇ ತೋರಿಸ್ಕೊಡೋ ಡಿಸೈನ್ಸ್ನ ಯಾವ್ದಾದ್ರು ಬ್ಲೌಸ್ ಮೇಲೆ ಅಪ್ಲೈ ಮಾಡಿ ಎಲ್ಲ ಥರ ಡಿಸೈನ್ಸ್ನು ಟ್ರೈ ಮಾಡ್ತಾಯಿರಿ. ನಿಮ್ಗೆ ಯಾವ ಥರ ಬರುತ್ತೋ ಅದನ್ನು ಟ್ರೈ ಮಾಡಿ. ನಾವು ತೋರಿಸೋದನ್ನು ಟ್ರೈ ಮಾಡ್ತಾಯಿರಿ, ಬಂದೇ ಬರುತ್ತೆ. ತುಂಬ ಜನ ಬಂದು ಡೈರೆಕ್ಟಾಗಿ ಲೈವಲ್ಲೇ ನೋಡ್ತೀವಿ ಪ್ಲೀಸ್ ಲೈವಲ್ಲೇ ನೋಡ್ತೀವಿ ಅಂತ ತುಂಬ ಜನ ಹೇಳ್ತೀರಾ. ದಯವಿಟ್ಟು ನೋಡಿ, ಲೈವಲ್ಲಿ ನೋಡಿದ್ರು ಅಷ್ಟೇ ನೀವು ಯಾವ ಥರ ಡೈಲಿ ಬಂದು ನೋಡ್ತಾನೇ ಇದ್ರು ಅಷ್ಟೇ. ಯಾವ ಕಾರಣಕ್ಕೂ ಇದು ನೀವು ಮಿಷಿನ್ನ ಹ್ಯಾಂಡ್ಲ್ ಮಾಡದೆ ಬರದೇ ಇರುವಂಥದ್ದೇ ಅಲ್ಲ. ಇದು ಆ ಭಗವಂತನ ಆಶೀರ್ವಾದ ಅಷ್ಟೇ. ಅದು ಅಷ್ಟು ನೀಟಾಗಿ ಬರಬೇಕು ಅಂದರೆ ಆ ದೇವ್ರ ಇಚ್ಛೆ ಏನೋ ಗೊತ್ತಿಲ್ಲ. ಬಟ್ ಆದರೆ ನನಗಿದನ್ನೆಲ್ಲ ನೋಡಿದ್ರೆ ಖುಷಿಯಾಗುತ್ತೆ. ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಡಿಸೈನ್ ಫಿನಿಶಿಂಗ್ ಯಾವ ರೀತಿಯಾಗಿ ಬಂತು ಅಂತ ನೀವಾಗ ತೋರಿಸ್ತೀನಿ ನೋಡಿ. ಬ್ಲೌಸ್ ಫುಲ್ಲು ಫಿನಿಶಿಂಗ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ತೋಳಿಗೆ ಸ್ಮಾಲ್ ಮಧ್ಯ ಒಂದು ಮ್ಯಾಂಗೋ ಶೇಪಲ್ಲಿ ಡಿಸೈನ್ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.